ತಿಮ್ಮಾಪುರ ಎನ್ನುವ ಗ್ರಾಮದಲ್ಲಿ ಟೀ ಅಂಗಡಿಯನ್ನು ಇಟ್ಕೊಂಡಿರುವ ಅಂಜಯ್ಯ ಮತ್ತು ಲಕ್ಷ್ಮಮ್ಮ ಅವರಿಗೆ ಮದುವೆ ವಯಸ್ಸಿಗೆ ಬಂದಿರುವ ಕಪ್ಪಾಗಿರುವ ಚಂದ್ರಿಕಾ, ಬಿಳಿಯಾದ ಹರಿತ ಎನ್ನುವ 2 ಹೆಣ್ಣು ಮಕ್ಕಳಿದ್ರು. ಚಂದ್ರಿಕಾ ದೊಡ್ಡವಳು, ಹರಿತ ಚಿಕ್ಕವಳು. ನಲ್ಲಮ್ಮನಿಗೆ ಕಪ್ಪಾಗಿರುವ ಚಂದ್ರಿಕಾ ಅಂದ್ರೆ ಇಷ್ಟನೇ ಇಲ್ಲ. ಎಲ್ಲಾ ಕೆಲಸವನ್ನು ಮಾಡಿಸುತ್ತಾ ಬಿಳಿಯಾಗಿರುವ ಹರಿತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅಂಜಯ್ಯನಿಗೆ ಚಂದ್ರಿಕಾ ಅಂದ್ರೆ ತುಂಬಾ ಪ್ರಾಣ. ಅವನು ಎಲ್ಲಿಗೆ ಹೊರಟರೂ ಕೂಡ ಮಗಳನ್ನು ಮುಂದೆ ಬರುವಂತೆ ಹೇಳ್ತಾ ಇದ್ದ. ಚಂದ್ರಿಕಾ ನಗ್ತಾ ಬರ್ತಿದ್ಲು. ಲಚ್ಚಮ್ಮ ಎಲ್ಲಿಗೋಗ್ತಾ ಇದ್ರು ಹರಿತನ ಮುಂದೆ ಬರ್ಲಿಕ್ಕೆ ಹೇಳ್ತಾ ಇದ್ಲು. ಹರಿತ ಕೂಡ ನಗುತ್ತಾ ಮುಂದೆ ಬರ್ತಿದ್ಲು. ಅಂಜಯ್ಯ ಲಕ್ಷ್ಮಮ್ಮ ಮನೆಯಿಂದ ಬೇರೆ ಬೇರೆ ಬಂದ್ರು. ಒಂದೇ ಅಂಗಡಿಯಲ್ಲಿ ಟೀ ವ್ಯಾಪಾರವನ್ನು ಮಾಡ್ತಾ ಇದ್ರು. ಜೊತೆಯಲ್ಲೇ ವ್ಯಾಪಾರವನ್ನು ಮಾಡಿ ಅದರಲ್ಲಿ ಬರುವ ಹಣವನ್ನು ಅಂಜಯ್ಯ ತೆಗೆದುಕೊಂಡು ಬಂದು ಚಂದ್ರಿಕನ ಬಳಿ ಕೊಡ್ತಿದ್ರು. ಹೀಗೆ ಟೀ ವ್ಯಾಪಾರದಲ್ಲಿ ಬರುವ ಹಣವನ್ನು ನನಗೆ ತಂದು ಕೊಡ್ಬೇಡಿ ಅಂತ ಎಷ್ಟು ಸಲ ಹೇಳಿದೀನಪ್ಪ. ಆದ್ರೂ ನನ್ ಮಾತ್ ಕೇಳ್ದೆ ಯಾಕೆ ನನ್ನ ಹತ್ರನೇ ತಂದು ಕೊಡ್ತಿದ್ದೀರಾ? ಇದ್ನ ಅಮ್ಮ ತಂಗಿ ಇಬ್ರು ನೋಡ್ತಾರೆ. ನೀವಿರುವಾಗ ನಗ್ತಾರೆ, ನೀವು ಹೋದ್ಮೇಲೆ ನನ್ನ ಬೈತಾನೆ ಇರ್ತಾರೆ. ನನ್ನ ಬೈಕೊಂಡು ನನ್ನ ಬಣ್ಣದ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ನಂಗ್ ಬೇಕಪ್ಪ. ಚಿಂತೆ ಮಾಡ್ಬೇಡಮ್ಮ, ನೀನು ಕಪ್ಪಾಗಿದ್ರು ಬಿಳಿಯಾಗಿದ್ರು ನೀನೇ ನನ್ನ ಮಗಳು. ನಾನ್ ನಿನ್ ತಂದೆ. ನನಗೆ ಯಾವಾಗ್ಲೂ ನೀನು ಸುಂದರವಾಗಿಯೇ ಕಾಣ್ತೀಯ. ನೀನು ಅದೃಷ್ಟವಂತೆ ಕಣಮ್ಮ. ನೀನು ಮದುವೆಯಾಗಿ ನಿನ್ನ ಅತ್ತೆ ಮನೆಗೆ ಹೋಗುವ ತನಕ ನಾ ಎಲ್ಲವನ್ನೂ ನಿನ್ನ ಕೈಗೆ ತಂದು ಕೊಡೋದು. ಬೇಡ ಅಪ್ಪ. ಬೇಡ ಅಂತ ಹೇಳ್ಬೇಡಮ್ಮ, ತಗೋ. ನೀನ್ ತಗೊಂಡ್ರೇನೆ ನನಗೆ ಸಂತೋಷ. ನನ್ ಜೀವ ಇವಾಗೋದ್ರೂ ನಂಗ್ ಬೇಜಾರಿಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಹರಿತ ಲಚ್ಚಮ್ಮ ಬಂದ್ರು. ಅಷ್ಟೇನಾ ಅಪ್ಪ? ಅಕ್ಕ ನಿಮ್ಗೆ ಸಕ್ಕರೆ, ನಾನ್ ಮಾತ್ರ ಬೇವು. ಯಾಕಪ್ಪ ಹೀಗೆ ಮಾಡ್ತೀರಾ? ಅಕ್ಕನಿಗೆ ಜನ್ಮ ಕೊಟ್ಟ ಹಾಗೆ ನನಗೂ ಜನ್ಮ ಕೊಟ್ರಿ, ಆದ್ರೆ ಯಾಕೆ ನನ್ನ ಬೇರೆ ರೀತಿ ನೋಡ್ತೀರಾ? ನಿಜ ಹೇಳಮ್ಮ, ಮನೆಯಲ್ಲಿ ಬೇರೆ ರೀತಿ ನೋಡಕ್ಕೆ ಆರಂಭಿಸಿದ್ದು ಯಾರು? ಹೀಗೆ ಅಂಜಯ್ಯ ಕೇಳಿದಾಗ ಹರಿತ ಏನು ಮಾತನಾಡದೆ ಮೌನವಾಗಿದ್ಲು. ಇದೇ ಪ್ರಶ್ನೆನಾ ನಿಮ್ಮಮ್ಮ ಅಕ್ಕನ ಕೇಳಿದಾಗ ನೀನ್ ಯಾಕಮ್ಮ ಏನು ಮಾತನಾಡದೆ ಸುಮ್ನೆ ನಿಂತಿದ್ದೆ? ಆವಾಗ ನಿನ್ಗೆ ತಾಯಿ ಮಾಡಿದ್ದು ಇಷ್ಟವಾಯಿತು, ತಂದೆ ಮಾಡಿದ್ದು ಇಷ್ಟವಾಗಲಿಲ್ಲ. ಇದ್ ಹೇಗಮ್ಮ ಸರಿ? ಹೀಗೆ ಹೇಳ್ತಾ ಇದ್ದಾಗ ಲಚ್ಚಮ್ಮ ಮಧ್ಯದಲ್ಲಿ ದಿಮಾಕಿನಿಂದ, ನೀವು ಎಷ್ಟು ಹೇಳಿದ್ರು ಸರಿ, ಕಪ್ಪಂದ್ರೆ ದರಿದ್ರ. ಈ ಚಂದ್ರಿಕಾ ಕಪ್ಪಾಗಿ ಹುಟ್ಟಿರುವ ಕಾರಣ ಅವಳು ನನ್ಗೆ ದರಿದ್ರದ ಸಮಾನ. ಅದಕ್ಕೇನೆ ನನ್ಗೆ ಚಂದ್ರಿಕಾ ಇಷ್ಟ ಆಗಲ್ಲ. ಬಿಳಿಯಾಗಿರುವ ನನ್ನ ಸಣ್ಣ ಮಗಳ ಹತ್ತಿರ ಬರಕ್ ಬಿಡದಿಲ್ಲ. ಲಚ್ಚಮ್ಮ, ನಿನ್ನ ಮನಸಾರೆ ಮಾತಾಡು. ಚಂದ್ರಿಕಾ ಹುಟ್ಟಿದ್ಮೇಲೆ ನಮಗೆ ಇದ್ದಿದ್ದೆಲ್ಲ ಹೋಯ್ತಾ ಅಥವಾ ನಮಗೆ ಎಲ್ಲಾನು ಬಂದು ಸೇರ್ತಾ? ಹೌದು, ಅದೃಷ್ಟ ಬಂತು. ಅದಕ್ಕೆ ತಾನೇ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದವರು ಟೀ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ದೋ. ಒಪ್ಕೋತೀನಿ, ಆದ್ರೆ ದರಿದ್ರ ಯಾವಾಗ್ಲೂ ದರಿದ್ರನೇ. ಆ ಮಾತನ್ನು ಕೇಳಿ ಚಂದ್ರಿಕಾ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕುತ್ತಾ, ಅಮ್ಮ ನಾನೊಂದ್ ಮಾತು ಹೇಳ? ಹೇಳು ಚಂದ್ರಿಕಾ, ನೀನ್ ಏನ್ ಹೇಳ್ತೀಯ ಅಂತ ಕೂಡ ನನಗೆ ಗೊತ್ತು. ನಾನು ಕಪ್ಪಾಗಿ ಹುಟ್ಟಿದ್ದಾಗನೇ ನನ್ನ ಯಾವುದೋ ಹಳ್ಳ ಗುಂಡಿಗೆ ಹಾಕದೆ ನನ್ನ ಬೆಳೆಸಿ ಇಷ್ಟು ದೊಡ್ಡವಳಾಗಿ ಮಾಡಿದ್ಮೇಲೆ ಯಾಕಮ್ಮ ಹೀಗೆ ಮಾಡ್ತೀರಾ? ಸಣ್ಣದ್ರಲ್ಲಿ ನೋಡದೇ ಇರುವ ಭೇದವನ್ನು ಇವಾಗ ಯಾಕಮ್ಮ ನೀವು ಭೇದ ಮಾಡಿ ನೋಡ್ತೀರಾ? ಹೇಳು ಲಚ್ಚಮ್ಮ, ಚಂದ್ರಿಕಾ ಕೇಳ್ತಾ ಇದ್ದಾಳಲ್ವಾ, ಅದಕ್ಕೆ ಉತ್ತರ ಹೇಳು. ನೀನು ಅವಳನ್ನು ಭೇದ ನೋಡೋದು ಅಲ್ದೆ ಸಣ್ಣ ಮಗಳಿಗೆ ಕೂಡ ಹೇಳ್ಕೊಡ್ತಿದ್ದೀಯಾ? ಹರಿತ ಅರ್ಥ ಮಾಡ್ಕೋತಾಳೆ ಅನ್ಕೋತೀನಿ. ಆದ್ರೆ ತನ್ನ ಅಕ್ಕನೊಳಗಿರುವ ತಾಯಿಯನ್ನು ಹರಿತ ನೋಡ್ತಾನೇ ಇಲ್ಲ. ತನ್ನ ಜೊತೆಗೆ ಕರ್ಕೊಂಡೋಗಿ ಕೇವಲವಾಗಿ ಮಾತಾಡ್ತಿದ್ದಾಳೆ. ಹೀಗೆ ಅಂಜಯ್ಯ ಹೇಳ್ತಾ ಇರುವಾಗ ಕಪ್ಪಾಗಿರುವ ಚಂದ್ರಿಕಾ ತನ್ನ ತಂಗಿಯಾದ ಹರಿತ ಅವಳಿಗೆ ಮಾಡಿದ ಅವಮಾನವನ್ನು ಯೋಚನೆ ಮಾಡಿ ನೋಡಿದ್ಲು. ಆ ದಿನ ರಾತ್ರಿ 9 ಗಂಟೆ ಸಮಯ. ಟೀ ಅಂಗಡಿ ಹತ್ರ ಹೋಗ್ತಾ ಇರುವ ತನ್ನ ತಂದೆಯಾದ ಅಂಜಯ್ಯನ ಜೊತೆ, ಅಪ್ಪ ಅಪ್ಪ, ಒಂದು 2,000 ರೂಪಾಯಿ ಕೊಡಿಯಪ್ಪ. 2,000ನಾ? ಯಾಕಮ್ಮ ಅಷ್ಟು ಹಣ? ಮೇಕಪ್ ಕಿಟ್ ತಗೊಳ್ತೀನಪ್ಪ. ಅದ್ನ ಹಾಕೊಂಡ್ರೆ ತಂಗಿ ಹರಿತನಕ್ಕಿಂತ ನಾನು ತುಂಬಾ ಚೆನ್ನಾಗಿ ಹೀರೋಯಿನಿ ತರ ಕಾಣಿಸ್ತೀನಿ. ಸರಿ ಮಗಳೇ, ನೀನು ಅಷ್ಟೊಂದು ಕೇಳ್ತಾ ಇದ್ದೀಯಲ್ಲ, ಸಂಜೆ ಬರುವಾಗ ತಂದ್ಕೊಡ್ತೀನಿ. ಅಮ್ಮನಿಗೆ ತಂಗಿಗೆ ಹೇಳ್ಬೇಡ. ಹೀಗೆ ಅಂಜಯ್ಯ ಹೇಳ್ತಾ ಇರುವಾಗ ಹಾಲಿನ ಪಾತ್ರೆಯನ್ನು ತೆಗೆದುಕೊಂಡು ಹರಿತ ಬಂದ್ಲು. ನನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲಪ್ಪ, ಎಲ್ಲ ನಾನು ಕೇಳಿಸ್ಕೊಂಡೆ. ಅಕ್ಕನಿಗೆ 2,000 ಕೊಟ್ರೆ ನನಗೆ 3,000 ಕೊಡ್ಬೇಕು. 3,000 ಅಂದ ತಕ್ಷಣ ಅಂಜಯ್ಯ ಬಾಯನ್ನು ತೆಗೆದು, 3,000ನಾ? ಅಯ್ಯೋ ದೇವ್ರೇ! ಅಕ್ಕನಿಗೆ ಕೊಟ್ರೆ ನನಗೂ ಕೊಡ್ಬೇಕು, ನನಗ್ ಕೊಟ್ರೆ ಅಕ್ಕನಿಗೆ ಕೊಡ್ಬೇಕಾದ ಅವಶ್ಯಕತೆ ಇರಲ್ಲಲ್ವಾ? ನಾನು ಯಾರಿಗೂ ಕೊಡುವುದಿಲ್ಲ, ನನಗೆ ಕೆಲ್ಸ ಇದೆ. ಹಾಗೆ ಹೇಳಿ ಅಂಜಯ್ಯ ಹೊರಗಡೆ ಹೋದ್ರು. ಹೀಗೆ ಒಬ್ಬರಿಗೊಬ್ಬರು ಕೋಪದಿಂದ ನೋಡ್ತಾ ಇರುವಾಗ ತಾಯಿಯಾದ ಲಕ್ಕಮ್ಮ ಬಂದು ಕೋಪದಿಂದ ಚಂದ್ರಿಕನ್ನ ನೋಡಿ, ಕಪ್ಪಾಗಿರುವ ಈ ಮುಖಕ್ಕೆ ಮೇಕಪ್ ಬೇಕಾ? ಮೇಕಪ್ ಥು, ಹೋಗು.
ಹರಿತಾ ಹಾಲ್ ಪಾತ್ರೆನ ತಗೊಂಡೋಗಿ ಹಾಲ್ ತಗೊಂಬನ್ನಿ ಹೋಗಿ. ಹಾಗೆ ಹೇಳಿದಾಗ ಹರಿತಾ ಮತ್ತು ಚಂದ್ರಿಕಾ ಹಾಲಿನ ಕೇಂದ್ರಕ್ಕೆ ಹೋದ್ರು. ಹಾಲಿನ ಕೇಂದ್ರದಲ್ಲಿರುವ ನವೀನ್ ಹರಿತನಿಗೆ ತುಂಬಾ ಪರಿಚಯವಾದ ಕಾರಣ ಹಾಲಿಗೋಸ್ಕರ ಬಂದ ಹರಿತಾ. ಹೌದು ನವೀನ್, ಅರ್ಧ ಲೀಟ್ರ್ ಕೊಡು. ಹಾಗೆ ಹೇಳಿದಾಗ ನವೀನ್ ಅರ್ಧ ಲೀಟ್ರು ಹಾಲನ್ನು ಕೊಟ್ಟ. ನವೀನ್, ನನಗೊಂದು ಡೌಟ್. ಹೇಳು ಹರಿತಾ. ಹಾಲು ಯಾಕೆ ಬಿಳಿಯಾಗಿದೆ? ಹಸು ಬಿಳಿಯಾಗಿದೆ ಅಲ್ವಾ, ಅದಕ್ಕೇನೆ ಬಿಳಿಯಾದ ಹಾಲು ಕೊಡ್ತಿದೆ. ಹಾಗೆ ಅಂತ ಹೇಳಿ ಚಂದ್ರಿಕಾನ ನೋಡಿದ. ಚಂದ್ರಿಕಾ ಕೋಪದಿಂದ ನೋಡಿದ್ಲು. ನವೀನ್, ನನ್ನ ಅಕ್ಕ ಕಪ್ಪಾಗಿದ್ದಾಳಲ್ವಾ, ಈ ಹಾಲಿಂದ ಮುಖ ತೊಳೆದ್ರೆ? ಸಾಕು ಹರಿತಾ, ನೀನ್ ಕೇಳಿದ್ದು ನನ್ಗೆ ಅರ್ಥ ಆಯ್ತು. ಏ ನವೀನ್, ನೀನ್ ತುಂಬಾ ಹುಷಾರಾಗಿದ್ದೀಯಾ. 1/2 ಲೀಟರ್ ಹಾಲಲ್ಲಿ ಮುಖ ತೊಳೆದ್ರು, 10 ಲೀಟರ್ ಹಾಲಲ್ಲಿ ನಿನ್ನ ಅಕ್ಕ ಸ್ನಾನ ಮಾಡಿದ್ರು ಅವಳು ಬಿಳಿ ಮಾತ್ರ ಆಗೋದಿಲ್ಲ. ಯಾವಾಗ್ಲೂ ನಿನ್ನ ಅಕ್ಕ ಬಿಳಿ ಆಗೋದಿಲ್ಲ, ಸಾಯುವ ತನಕ ಹೀಗೆ ಕಪ್ಪಾಗಿನೇ ಇರ್ಬೇಕು. ಹೀಗೇನೆ ಒಂದಲ್ಲ ಒಂದಿನ ಮಣ್ಣಲ್ಲಿ ಬೆರೆತು ಹೋಗ್ಬೇಕು. ಹಾಗೆ ಹೇಳಿದಾಗ ಹರಿತ ಕಿಲಕಿಲ ನಗ್ತಾ ಇದ್ಲು. ಚಂದ್ರಿಕಾ ಕೋಪದಿಂದ, ತಂಗಿ, ಮಾಡಿದ ಕೇವಲ ಸಾಕು, ನಕ್ಕಿದ್ದು ಸಾಕು, ಇವಾಗ ಮನೆಗೆ ಹೋಗೋಣ. ಹಾಗೆ ಹೇಳಿದಾಗ ಹರಿತ ನಗುವುದನ್ನು ನಿಲ್ಲಿಸಿ, ಹಾಗಾದ್ರೆ ನವೀನ್, ನೀನ್ ಹೇಳ್ತಾ ಇರೋದು ಎಷ್ಟೇ ಹಾಲಲ್ಲೂ ಸ್ನಾನ ಮಾಡಿದ್ರು, ಹಾರ್ಪಿಕ್ ಹಾಕಿದ್ರು, ಪೆನೈಲ್ ಹಾಕಿದ್ರು ಯಾರು ಬಿಳಿ ಆಗಲ್ಲ, ಅದೇ ತಾನೇ? ಹೌದು ಹರಿತಾ, ನಿನಗೆ ಗೊತ್ತಲ್ವಾ, ಮತ್ ನನ್ ಯಾಕೆ ಕೇಳ್ದೆ? ಹೀಗೆ ನವೀನ್ ಹೇಳಿದಾಗ ಹರಿತ ಸ್ವಲ್ಪ ಕೋಪದಿಂದ, ನನ್ನ ಕಪ್ಪು ಅಕ್ಕನಿಗೆ ಅರ್ಥ ಆಗ್ಬೇಕು ಅಂತ. ಏನ್ ಕಪ್ಪಾಗಿರುವ ಅಕ್ಕ, ಅರ್ಥ ಆಯ್ತಾ? ನೀನು ಹಣ ಖರ್ಚು ಮಾಡಿ ಮೇಕಪ್ ಮಾಡಿದ್ರೆ ನನಗಿಂತ ಬಿಳಿ ಆಗ್ತೀಯ ಅಂತ ನಿನಗೆ ಯಾರೇ ಹೇಳಿದ್ದು? ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ. ಸರಿ ಬಾ ಮನೆಗೆ. ಹಾಗೆ ಹೇಳಿ ಚಂದ್ರಿಕಾನ ತಳ್ಳುದ್ಲು. ಚಂದ್ರಿಕಾ ಕೆಳಗೆ ಬಿದ್ಲು. ಕೈಕಾಲಲ್ಲಿ ಗಾಯವಾಯಿತು. ಅದನ್ನು ನೋಡಿದ ಹರಿತ ನಗುತ್ತಾ ಮನೆಗೆ ಹೋದ್ಲು. ಚಂದ್ರಿಕಾ ಚಿಂತೆಯಿಂದ ಕಣ್ಣೀರ್ ಹಾಕುತ್ತಾ ಮನೆಗೆ ನಡ್ಕೊಂಡೋದ್ಲು. ಭಾರವಾದ ಮನಸ್ಸಿನಿಂದ ತಾಯಿಯಾದ ಲಕ್ಕಮ್ಮನ ನೋಡಿದ್ಲು. ನಿಮ್ಮ ಮಗಳು ಬೇಜಾರ್ ಮಾಡ್ಕೊಂಡ್ರು, ನೀವು ಬೇಜಾರ್ ಮಾಡ್ಕೊಂಡ್ರು, ನನಗೇನು ಬೇಜಾರಿಲ್ಲ. ನಾನ್ ಹೇಳಕ್ ಬಂದಿದ್ನ ಹೇಳ್ಬಿಡ್ತೀನಿ. ಚಂದ್ರಿಕಾ ಕಪ್ಪಾಗಿದ್ದಾಳೆ, ಅವಳಿಗೆ ಮದ್ವೆ ಆಗಲ್ಲ. ಹರಿತ ಬಿಳಿಯಾಗಿದ್ದಾಳಲ್ವಾ, ಅವಳಿಗೆ ಮದ್ವೆ ಮಾಡಿ. ಮಾಡೋದಿಲ್ಲ ಅಂತ ಇವಾಗ ಯಾರು ಹೇಳಿದ್ರು ಲಚ್ಚಮ್ಮ? ದೊಡ್ಡ ಮಗಳಿಗೆ ಮದ್ವೆ ಮಾಡದೆ ಸಣ್ಣವಳಿಗೆ ಮದ್ವೆ ಮಾಡಿದ್ರೆ ಆಮೇಲೆ ಹೊರಗಿರೋರು ನಮ್ ಮುಖದ ಮೇಲೆ ಹುಗಿತಾರೆ. ಚಂದ್ರಿಕಾ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರೆ ಹರಿತನಿಗೆ ಮದ್ವೆ ಮಾಡ್ಬೋದಲ್ವಾ? ಅಯ್ಯೋ ಅಮ್ಮ, ಈ ವಿಷಯನ ನನಗೆ ಹೇಳಿದ್ರೆ ನಾನೇ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೆ ಅಲ್ವಾ? ಯಾಕೆ ಲೇಡಿ ವಿಲ್ಲನ್ ಆಗಿ ನಮ್ಮ ಮಧ್ಯದಲ್ಲಿ ಜಗಳವನ್ನು ತಂದಾಕ್ತಿದ್ದೀರಾ? ನಾನೇ ಹೊರಟೋಗ್ತೀನಿ. ಹಾಗೆ ಹೇಳಿದಾಗ ಅಂಜಯ್ಯನ ಮನಸ್ಸು ನೋವಾಯಿತು. ಅಮ್ಮ ಚಂದ್ರಿಕಾ. ಅಪ್ಪ ಚಿಂತೆ ಮಾಡ್ಬೇಡಿ, ಬಿಳಿಯಾಗಿರುವ ತಂಗಿಯ ಮದ್ವೆ ಆದ ನಂತರ ನಾನ್ ನಿಮ್ಮತ್ರ ಬರ್ತೀನಪ್ಪ. ಹಾಗೆ ಹೇಳಿ ಚಂದ್ರಿಕಾ ಹೊರಟೋದ್ಲು. ಹೀಗೆ ಕತ್ತಲಾಗ್ತಾ ಇದ್ದಂಗೆ ನಡ್ಕೊಂಡು ಕಾಡಿಗೆ ಹೋದ್ಲು. ಭಯದಿಂದ ಒಂದು ಮರದ ಕೆಳಗೆ ಮಲ್ಕೊಂಡ್ಲು. ನಡು ರಾತ್ರಿ ಸಮಯದಲ್ಲಿ ದೈವಕನ್ಯೆ ಪ್ರತ್ಯಕ್ಷವಾಗಿ ಚಂದ್ರಿಕನನ್ನು ಅರ್ಥ ಮಾಡಿಕೊಂಡು ಒಂದು ಮ್ಯಾಜಿಕ್ ಕಿಟ್ ಅನ್ನು ಕೊಟ್ರು. ಚಂದ್ರಿಕಾ ಸಂತೋಷಪಟ್ಲು. ಚಂದ್ರಿಕಾ, ಇದನ್ನು ಹಾಕಿಕೋ, ಖಂಡಿತವಾಗಿ ನೀನು ಅಂದವಾಗಿ ಕಾಣ್ತೀಯ. ಹಾಗಾದ್ರೆ ನಾನಿದ್ನ ಹಾಕೋಬೇಕಮ್ಮ? ಹಾಕೋ ಚಂದ್ರಿಕಾ. ಹಾಗೆ ಹೇಳಿದಾಗ ಚಂದ್ರಿಕಾ ಮುಖಕ್ಕೆ ಮೇಕಪ್ ಹಾಕೊಂಡ್ಲು. ಚಂದ್ರಿಕಾ ಅಂದವಾಗಿ ತಯಾರಾದ್ಲು. ದೈವಕನ್ಯೆಗೆ ಧನ್ಯವಾದವನ್ನು ಹೇಳಿ ಆ ಕಿಟ್ಟನ್ನು ತೆಗೆದುಕೊಂಡು ಮನೆಗೆ ಬಂದ್ಲು. ತಂಗಿ ಅಮ್ಮ ಅವಳನ್ನು ಗುರುತಿಸಲಿಲ್ಲ, ಆದ್ರೆ ತಂದೆ ಅಂಜಯ್ಯ ಮಾತ್ರ ಗುರುತಿಸಿದ್ರು. ಅಮ್ಮ ಚಂದ್ರಿಕಾ, ನೀನಾ ಅಮ್ಮ? ಏನು ಇಷ್ಟು ಸುಂದರವಾಗಿದ್ದೀಯಾ? ಹಾಗೆ ಹೇಳಿದಾಗ ಚಂದ್ರಿಕಾ ಅವಳ ಕೈಯಲ್ಲಿದ್ದ ಮ್ಯಾಜಿಕ್ ಕಿಟ್ ಅನ್ನು ತೋರ್ಸಿದ್ಲು. ಇದೆಲ್ಲ ಈ ಮೇಕಪ್ ಕಿಟ್ಟಿಂದ ಅಪ್ಪ. ಸರಿ ಮಗಳೇ, ನಿನಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ. ಹಾಗೆ ಹೇಳಿ ಮನೆಯೊಳಗೆ ಕರ್ಕೊಂಡ್ರು. ಚಂದ್ರಿಕಾ ಹರಿತ ಮಂಚದ ಮೇಲೆ ಮಲಗಿದ್ರು. ಹರಿತ ಒಂದು ದಿನ ರಾತ್ರಿಯಲ್ಲಿ ಚಂದ್ರಿಕನ ಮೇಕಪ್ ಕಿಟ್ ಅನ್ನು ಕದ್ದು ಅವಳು ಮೇಕಪ್ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅಷ್ಟೇ ಹರಿತ ಕಪ್ಪಾದ್ಲು. ಕನ್ನಡಿಯಲ್ಲಿ ಅವಳನ್ನು ಅವಳೇ ನೋಡಿಕೊಂಡು ಅಳ್ತಾ ಇದ್ಲು. ಲಚ್ಚಮ್ಮ ಅಂಜಯ್ಯ ಶಬ್ದ ಕೇಳಿ ಬೇಗ ಬಂದ್ರು. ಚಂದ್ರಿಕಾ ಕೂಡ ಎದ್ದು ಬಂದ್ಲು. ಕನ್ನಡಿಯ ಮುಂದೆ ನಿಂತಿರುವ ಹರಿತನ ನೋಡಿದ್ಲು. ಅಯ್ಯೋ ತಂಗಿ, ಅದು ಮ್ಯಾಜಿಕ್ ಕಿಟ್. ಕಪ್ಪಾಗಿರುವವರು ಬಿಳಿ ಆಗ್ತಾರೆ, ಬಿಳಿಯಾಗಿರುವವರು ಕಪ್ಪಾಗ್ತಾರೆ. ಇನ್ನು ಯಾವಾಗ್ಲೂ ನೀನು ಬಿಳಿ ಆಗೋದಿಲ್ಲ. ಹಾಗೆ ಹೇಳಿದಾಗ ಹರಿತ ದುಃಖಪಟ್ಲು. ಸ್ವಲ್ಪ ದಿನದಲ್ಲಿ ಚಂದ್ರಿಕಾ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಲು. ಕಪ್ಪಾಗಿರುವ ಹರಿತ ಮಾತ್ರ ಜೀವನ ಪೂರ್ತಿ ತನ್ನ ತಾಯಿ ಜೊತೆನೇ ಇದ್ಲು.